ಇಂಡಿಯಾದ ಒಡಿಶಾ ರಾಜ್ಯದ ಪುರಿಯಲ್ಲಿ ಪಾವಾಡದ ಒಂದು ಅಂತಹ ಕಥೆಯಿದೆ. ಇದನ್ನು ಅರ್ಥಮಾಡಿಕೊಳ್ಳುವುದು ವಿಜ್ಞಾನದ ಕೈಯಲ್ಲಿ ಸಾಧ್ಯವಿಲ್ಲ. ವಿಜ್ಞಾನ, ಭೂಗೋಳ, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜಗತ್ತಿನ ಎಲ್ಲಾ ನಂಬಿಕೆಯ ತಳಹದಿಗಳು ಇಲ್ಲಿ ವಿಫಲವಾಗುತ್ತವೆ. ಹಿಂದೂ ಧರ್ಮದಲ್ಲಿ 4 ಧಾಮಗಳಿರುತ್ತವೆ: ಬದರಿನಾಥಧಾಮ, ದ್ವಾರಕಾಧೀಶಧಾಮ, ರಾಮೇಶ್ವರಂ ಮತ್ತು ಜಗನ್ನಾಥಪುರಿ. ಇದು ಜಗನ್ನಾಥಪುರಿಯ ಕಥೆ. ಎಲ್ಲಿ ಇಂದಿಗೂ ಶ್ರೀಕೃಷ್ಣನ ನೈಜ ಹೃದಯ ಬಡಿಯುತ್ತಿದೆಯೋ ಅಲ್ಲಿಯ ಕಥೆ. ಈ ಮಂದಿರದ ಕೆಲವು ರಹಸ್ಯಗಳು ಎಂಥವೆಂದರೆ ಅವುಗಳನ್ನು ಕೇಳಿದರೆ ಯಾರಿಗಾದರೂ ಮತಿಭ್ರಮಣವಾಗುತ್ತದೆ. ಪಾಶ್ಚಾತ್ಯ ಸಂಸ್ಕೃತಿಯನ್ನು ಅನುಸರಿಸುತ್ತಾ ನಾವು ಅಂತಹ ಒಂದು ಹಂತಕ್ಕೆ ಬಂದು ನಿಂತಿದ್ದೇವೆ ಎಂದರೆ ಜನರು ಭಗವಂತನ ಅಸ್ತಿತ್ವದ ಮೇಲೆಯೇ ಪ್ರಶ್ನೆ ಎತ್ತುತ್ತಿದ್ದಾರೆ. ಆದರೆ ಇದೇ ಪ್ರಶ್ನೆಯನ್ನು ನಾನು ಈ ವಿಡಿಯೋ ಆದ ಮೇಲೆ ನಿಮ್ಮನ್ನು ಕೇಳುತ್ತೇನೆ. ಬನ್ನಿ ನೋಡೋಣ. ಪ್ರತಿ ಮಂದಿರದಲ್ಲಿ ವಿಗ್ರಹಗಳು ಲೋಹ ಅಥವಾ ಕಲ್ಲಿನಿಂದ ಮಾಡಲ್ಪಟ್ಟಿರುತ್ತವೆ. ಆದರೆ ಜಗನ್ನಾಥ ಮಂದಿರದಲ್ಲಿ ಭಗವಂತನ ವಿಗ್ರಹಗಳು ಮರದಿಂದ ಮಾಡಲ್ಪಟ್ಟಿವೆ. ಯಾಕೆ? ಬನ್ನಿ ಹೇಳುತ್ತೇನೆ. ಕ್ರಿಸ್ತಪೂರ್ವ 3102ರಲ್ಲಿ ಜಾರ ಎಂಬ ಹೆಸರಿನ ಬೇಟೆಗಾರನೊಬ್ಬನು ಬೇಟೆಯಾಡುತ್ತಿರುವಾಗ ಅಚಾನಕ್ಕಾಗಿ ಶ್ರೀಕೃಷ್ಣನ ಕಾಲಿಗೆ ಬಾಣ ಬಿಟ್ಟನು. ಇದರಿಂದ ಶ್ರೀಕೃಷ್ಣನು ಮರಣ ಹೊಂದಿದನು. ಜಾರನು ಶ್ರೀಕೃಷ್ಣನ ಅಂತ್ಯ ಸಂಸ್ಕಾರವನ್ನು ಸಂಪೂರ್ಣ ರೀತಿನಿವಾಜಗಳೊಂದಿಗೆ ಮಾಡಿದನು. ಆದರೆ ಚಿತೆ ತಣ್ಣಗಾದ ಮೇಲೆ ಜಾರನು ನೋಡಿದಾಗ ಒಂದು ಹೊಳೆಯುವ ಲೋಹದಂತಹ ವಸ್ತು ಇನ್ನೂ ಉರಿಯದೆ ಹಾಗೆಯೇ ಇತ್ತು. ಜಾರನಿಗೆ ಅದು ಏನೆಂದು ಅರ್ಥವಾಗಲಿಲ್ಲ. ಅವನು ಅದನ್ನು ಎತ್ತಿಕೊಂಡು ಮಾರಾಟ ಮಾಡಲು ಹೋದನು. ಆದರೆ ಅದನ್ನು ಕೊಳ್ಳುವುದಿರಲಿ, ಯಾರೂ ಅದನ್ನು ಮುಟ್ಟಲೂ ಇಲ್ಲ. ಕೊನೆಗೆ ಜಾರನು ಸೋತು ಆ ಲೋಹದ ವಸ್ತುವನ್ನು ಒಂದು ಮರದ ದಿಮ್ಮೆಯ ಮೇಲೆ ಇಟ್ಟು ನೀರಿನಲ್ಲಿ ಹರಿಯಬಿಟ್ಟನು. ಗುಪ್ತ ಸಾಮ್ರಾಜ್ಯದ ಸಮಯದಲ್ಲಿ ಅವಂತಿಯ ರಾಜ ಇಂದ್ರದ್ಯುಮ್ನ ವಿಷ್ಣುವಿನ ದೊಡ್ಡ ಭಕ್ತನಾಗಿದ್ದನು. ಅವನಿಗೆ ಒಂದು ದಿನ ಕನಸಿನಲ್ಲಿ ವಿಷ್ಣು ಬಂದು ನದಿಯಲ್ಲಿ ಮುಳುಗವೆಂದು ಹೇಳಿದನು ಮತ್ತು ನದಿಯಲ್ಲಿ ಒಂದು ಮರದ ಕಾಂಡದಲ್ಲಿ ನಾನು ನಿನಗೆ ಸಿಗುತ್ತೇನೆ ಎಂದು ಹೇಳಿದನು. ಈ ಕನಸು ಕಂಡು ಮರುದಿನವೇ ರಾಜನು ನದಿಯಲ್ಲಿ ಮುಳುಗಲು ಹೋದನು. ಮುಳುಗುವಾಗ ರಾಜನಿಗೆ ನದಿಯಲ್ಲಿ ಸ್ವಲ್ಪ ದೂರದಲ್ಲಿ ಒಂದು ಮರದ ದಿಮ್ಮೆ ಕಂಡಿತು. ತಡಮಾಡದೆ ರಾಜನು ಆ ದಿಮ್ಮೆಯನ್ನು ಅರಮನೆಗೆ ತಂದನು. ರಾಜನು ಅನೇಕ ಪ್ರಸಿದ್ಧ ಶಿಲ್ಪಿಗಳನ್ನು ಕರೆಸದೆ, ಆದರೆ ಯಾರಿಂದಲೂ ಆ ಮರದಿಂದ ವಿಗ್ರಹ ಕೆತ್ತಲು ಸಾಧ್ಯವಾಗಲಿಲ್ಲ. ಹಲವು ದಿನಗಳ ನಂತರ ಒಬ್ಬ ವಯಸ್ಸಾದ ಶಿಲ್ಪಿ ಅರಮನೆಗೆ ಬಂದು, ನಾನು ಈ ವಿಗ್ರಹವನ್ನು ಮಾಡುತ್ತೇನೆ, ಆದರೆ ನನ್ನದೊಂದು ಷರ್ತಿದೆ. ರಾಜನು ಶಿಲ್ಪಿಯ ಷರ್ತೇನೆಂದು ಕೇಳಿದನು. ಶಿಲ್ಪಿ ಹೇಳಿದನು, ಈ ವಿಗ್ರಹ ಮಾಡಲು ನನಗೆ ಪೂರ್ತಿ 21 ದಿನಗಳ ಸಮಯ ಬೇಕು ಮತ್ತು ಈ 21 ದಿನಗಳ ಮೊದಲು ಯಾರೂ ನನ್ನ ಜೊತೆ ಮಾತನಾಡಬಾರದು, ನನ್ನನ್ನು ಭೇಟಿಯಾಗಬಾರದು ಮತ್ತು ನನ್ನ ಕೆಲಸಕ್ಕೆ ಅಡ್ಡಿಪಡಿಸಬಾರದು. ರಾಜನು ಸಂತೋಷದಿಂದ ಷರ್ತೊಪ್ಪಿದನು. ವಿಗ್ರಹ ಕೆತ್ತುವ ಕೆಲಸ ಶುರುವಾಯಿತು. ಪ್ರತಿದಿನ ವಿಗ್ರಹ ಕೆತ್ತುವ ಶಬ್ದ ಕೇಳಿಸುತ್ತಿತ್ತು. ಆದರೆ ಮೆಲ್ಲಮೆಲ್ಲಗೆ ಆ ಶಬ್ದ ನಿಂತುಹೋಯಿತು. ಅವಂತಿಯ ರಾಣಿಗೆ ಬಹುಶಃ ಹಸಿವು ನೀರಾಡುಕೆಯಿಂದ ಶಿಲ್ಪಿ ಸತ್ತರು ಎಂಬುದು ಅನ್ನಿಸಿತು. ಹಾಗಾಗಿ ಕೆಲಸ ನಡೆಯುತ್ತಿದ್ದ ಕೋಣೆಯ ಬಾಗಿಲು ತೆರೆಯವೆಂದು ಹಠಮಾಡಿದಳು. ರಾಜನು ಅವಳ ಮಾತು ಕೇಳಬೇಕಾಯಿತು. ಬಾಗಿಲು ತೆರೆದ ಕೂಡಲೇ ಅವರು ನೋಡಿದ್ದೇನೆಂದರೆ ಅಲ್ಲಿ ಯಾವುದೇ ಶಿಲ್ಪಿ ಇರಲಿಲ್ಲ. ಬದಲಾಗಿ ಕೇವಲ 3 ಅರ್ಧಕ್ಕೆ ನಿಂತ ವಿಗ್ರಹಗಳಿದ್ದವು: ಭಗವಾನ್ ಜಗನ್ನಾಥ, ಅವರ ಅಣ್ಣ ಬಲಭದ್ರ ಮತ್ತು ತಂಗಿ ಸುಭದ್ರೆ. ಆ ಜಗನ್ನಾಥನ ವಿಗ್ರಹದ ಒಳಗೆಯೇ ಆ ಲೋಹದ ವಸ್ತುವನ್ನು ಇಡಲಾಗಿತ್ತು. ಅದು ಬೇರೇನೂ ಅಲ್ಲ, ಶ್ರೀಕೃಷ್ಣನ ಬಡಿಯುತ್ತಿರುವ ಹೃದಯ. ಇದು ಸಾಮಾನ್ಯ ಮಾನವ ಹೃದಯವಲ್ಲ, ಇದು ಪ್ರಾಚೀನ ಮುಂದುವರೆದ ತಂತ್ರಜ್ಞಾನದ ಸ್ಪಷ್ಟ ಸಾಕ್ಷಿಯಾಗಿದೆ. ಈ ಹೃದಯವು ಶಕ್ತಿಯನ್ನು ಹೊರಸುಮ್ಮಿಸುತ್ತದೆ. ನಾವು ಓದಿದ್ದೇವೆ, ಕಲ್ಲು ಮತ್ತು ಲೋಹಗಳು ವಿದ್ಯುತ್ತಿನ ಉತ್ತಮ ವಾಹಕಗಳು ಮತ್ತು ಮರವು ವಿದ್ಯುತ್ತಿನ ಅವಾಹಕ. ಹಾಗಾಗಿಯೇ ಜಗನ್ನಾಥ ಮಂದಿರದ ವಿಗ್ರಹಗಳನ್ನು ಮರದಿಂದ ಮಾಡಲಾಗಿದೆ. ಅಷ್ಟೇ ಅಲ್ಲ, ಪ್ರತಿ 12 ವರ್ಷಕ್ಕೊಮ್ಮೆ ಭಗವಂತನ ಹೊಸ ವಿಗ್ರಹವನ್ನು ಸ್ಥಾಪಿಸಲಾಗುತ್ತದೆ ಮತ್ತು ಭಗವಂತನ ಹೃದಯವನ್ನು ಆ ಹೊಸ ವಿಗ್ರಹದಲ್ಲಿ ಸ್ಥಾಪಿಸಲಾಗುತ್ತದೆ. ಇದನ್ನು ಯಾಕೆ ಮಾಡಲಾಗುತ್ತದೆ ಎಂದರೆ, ವೈಜ್ಞಾನಿಕವಾಗಿ ಹೇಳುವುದಾದರೆ, ಆ ವಿಗ್ರಹದಲ್ಲಿರುವ ಎನರ್ಜಿ ಟ್ರಾನ್ಸ್ಮಿಟಿಂಗ್ ಡಿವೈಸ್ ಎಷ್ಟು ಶಕ್ತಿಯನ್ನು ಹೊರಸುಮ್ಮಿಸುತ್ತದೆ ಎಂದರೆ ಕಾಲಕ್ರಮೇಣ ಮರವು ಸವೆದು ಹೋಗುತ್ತದೆ. ಹಾಗಾಗಿ ಅದನ್ನು ಬದಲಾಯಿಸುವ ಅವಶ್ಯಕತೆ ಇರುತ್ತದೆ. ಆದರೆ ಇದನ್ನು ಬದಲಾಯಿಸುವ ಪ್ರಕ್ರಿಯೆಯು ಅಷ್ಟೇ ಕುತೂಹಲಕಾರಿಯಾಗಿದೆ. ಪ್ರತಿ 12 ವರ್ಷಕ್ಕೊಮ್ಮೆ ಒಂದು ದಿನ ಮಂದಿರಕ್ಕೆ ಯಾರಿಗೂ ಪ್ರವೇಶವಿರುವುದಿಲ್ಲ. ಉಡಿ ಪುರಿ ನಗರದ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲಾಗುತ್ತದೆ. ಮುಖ್ಯ ಅರ್ಚಕರ ಕಣ್ಣಿಗೆ ಪಟ್ಟಿ ಕಟ್ಟಲಾಗುತ್ತದೆ ಮತ್ತು ಕೈಗಳಿಗೆ ದಪ್ಪನೆಯ ಗ್ಲೌಸ್ಗಳನ್ನು ಹಾಕಲಾಗುತ್ತದೆ. 100% ಕತ್ತಲಲ್ಲಿ ಈ ಹೃದಯವನ್ನು ತೆಗೆದು ಹೊಸ ವಿಗ್ರಹದಲ್ಲಿ ಸ್ಥಾಪಿಸಲಾಗುತ್ತದೆ. ಇತಿಹಾಸದಲ್ಲಿ ಈ ವಿಧಿ ಮಾಡಿದ ಅರ್ಚಕರು ಹೇಳುವುದೇನೆಂದರೆ,
ಅವರು ಅದನ್ನು ಮೋಡಿಲ್ಲದಿದ್ದರೂ ನಾವು ಯಾವುದನ್ನು ಬ್ರಹ್ಮಪದಾರ್ಥ ಎಂದು ಕರೆಯುತ್ತೇವೋ ಅದನ್ನು ಕೈಯಲ್ಲಿ ಹಿಡಿಲಾಗ ಒಂದು ಜೀವಂತ ಮೊಲವನ್ನು ಹಿಡಿದಂತೆ ಅನುಭವವಾಗುತ್ತದೆ. ಒಂದು ವೇಳೆ ಯಾರಾದರೂ ಬ್ರಹ್ಮಪದಾರ್ಥವನ್ನು ಕಣ್ಣಾರೆ ಕಂಡರೆ ಅವರ ಸಾವು ನಿಶ್ಚಿತ ಎಂದು ನಂಬಲಾಗಿದೆ. ಅದಕ್ಕಾಗಿಯೇ ಕಣ್ಣಿಗೆ ಪಟ್ಟಿ ಕಟ್ಟದೆ ಇದನ್ನು ಮಾಡಲು ಯಾರಿಗೂ ಅನುಮತಿಯಿಲ್ಲ. ಈ ಮಂದಿರದ ಮೇಲೆ ಒಂದು ಧ್ವಜವಿದೆ. ಇದು ವೈಜ್ಞಾನಿಕ ನಿಯಮಗಳಿಗೆ ಸಂಪೂರ್ಣ ವಿರುದ್ಧವಾಗಿ ಚಲಿಸುತ್ತದೆ. ಗಾಳಿ ಯಾವ ದಿಕ್ಕಿನಲ್ಲಿ ಬೀಸುತ್ತದೆಯೋ ಗಾಳಿಪಟವು ಅದೇ ದಿಕ್ಕಿನಲ್ಲಿ ಹಾರಬೇಕು. ಆದರೆ ಜಗನ್ನಾಥ ಮಂದಿರದ ಧ್ವಜದ ವಿಷಯವೇ ಬೇರೆ. ಇದು ಯಾವಾಗಲೂ ಗಾಳಿ ಬೀಸುವ ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತದೆ. ಯಾಕೆ ಮತ್ತು ಹೇಗೆ ಎಂಬುದು ಇಂದಿಗೂ ಯಾರಿಗೂ ಅರ್ಥವಾಗಲಿಲ್ಲ. ಈ ಧ್ವಜದ ಜೊತೆ ಮತ್ತೊಂದು ವಿಶೇಷವೇನೆಂದರೆ ಇದನ್ನು ಪ್ರತಿದಿನ ಬದಲಾಯಿಸಬೇಕು. ಮಂದಿರದ ಸೇವಕರು 214 ಅಡಿ ಎತ್ತರದ ಶಿಖರವನ್ನು ಏರಿ ಪ್ರತಿದಿನ ಈ ಧ್ವಜವನ್ನು ಬದಲಾಯಿಸುತ್ತಾರೆ. ಯಾಕೆಂದರೆ ಒಂದು ದಿನವೂ ಈ ಧ್ವಜ ಬದಲಾಯಿಸದಿದ್ದರೆ ಮಂದಿರವು 18 ವರ್ಷಗಳ ಕಾಲ ಮುಚ್ಚಲ್ಪಡುತ್ತದೆ ಎಂದು ಹೇಳಲಾಗುತ್ತದೆ. ಮಂದಿರಕ್ಕೆ ಬರುವ ಭಕ್ತರಿಗೆ ಪ್ರತಿದಿನ ಪ್ರಸಾದ ಹಂಚಲಾಗುತ್ತದೆ. ಜಗನ್ನಾಥ ಮಂದಿರದಲ್ಲಿ ನಡೆಯುವ ಪ್ರತಿಯೊಂದು ವಿಷಯದಲ್ಲಿಯೂ ಭಗವಂತನ ಒಂದು ಲೀಲೆ ಅಡಗಿದೆ. ಮಂದಿರದಲ್ಲಿ ಪ್ರತಿದಿನ 500 ಜನರಿಗೆ ಪ್ರಸಾದ ತಯಾರಾಗುತ್ತದೆ. ಆದರೆ ಕೆಲವೊಮ್ಮೆ ಭಕ್ತರ ಸಂಖ್ಯೆ ಲಕ್ಷಾಂತರ ತಲುಪುತ್ತದೆ. ಆದರೆ ಜಗನ್ನಾಥ ಮಂದಿರದಲ್ಲಿ ಭಕ್ತರಿಗೆ ಪ್ರಸಾದ ಎಂದಿಗೂ ಕಡಿಮೆಯಾಗಲಿಲ್ಲ ಅಥವಾ ವ್ಯರ್ಥವಾಗಲಿಲ್ಲ. ಮನುಷ್ಯರಿಗೆ ಇಂತಹ ನಿಖರ ಅಂದಾಜು ಮಾಡಲು ಸಾಧ್ಯವಿಲ್ಲ. ಪ್ರಸಾದ ಹಂಚಿಕೆಯ ರಹಸ್ಯ ಒಂದು ಕಡೆಯಾದರೆ ಪ್ರಸಾದ ತಯಾರು ಮಾಡುವ ರಹಸ್ಯ ಮತ್ತೊಂದು ಕಡೆ. ಕಟ್ಟಿಗೆಯ ಒಲೆಯ ಮೇಲೆ 7 ಮಣ್ಣಿನ ಪಾತ್ರೆಗಳನ್ನು ಒಂದರ ಮೇಲೆ ಒಂದು ಇಟ್ಟು ಪ್ರಸಾದ ತಯಾರು ಮಾಡುತ್ತಾರೆ. ವಿಜ್ಞಾನ ಮತ್ತು ತರ್ಕದ ಪ್ರಕಾರ ಮೊದಲು ಕೆಳಗಿರುವ ಪಾತ್ರೆಯ ಪ್ರಸಾದ ಬೇಯಬೇಕು. ಆದರೆ ಜಗನ್ನಾಥ ಮಂದಿರದಲ್ಲಿ ವಿಜ್ಞಾನ ಮತ್ತು ತರ್ಕ ನಡೆಯುವುದಿಲ್ಲ. ಈ 7 ಪಾತ್ರೆಗಳಲ್ಲಿ ಮೊದಲು ಎಲ್ಲಕ್ಕಿಂತ ಮೇಲೆ ಇಟ್ಟಿರುವ ಪಾತ್ರೆಯ ಪ್ರಸಾದ ಬೇಯುತ್ತದೆ. ನಂತರ ಅದರ ಕೆಳಗಿನದು, ಹೀಗೆ ಕೊನೆಗೆ ಎಲ್ಲಕ್ಕಿಂತ ಕೆಳಗಿರುವ ಪಾತ್ರೆಯ ಪ್ರಸಾದ ಬೇಯುತ್ತದೆ. ಇದನ್ನು ಇಂದಿಗೂ ಯಾರಿಗೂ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಈ ಮಂದಿರದ ಸೌಂದರ್ಯವನ್ನು ಪದಗಳಲ್ಲಿ ವಿವರಿಸಲು ಸಾಧ್ಯವಿಲ್ಲ. ಇಷ್ಟು ದೊಡ್ಡ ಮಂದಿರವನ್ನು ಅಷ್ಟು ವರ್ಷಗಳ ಹಿಂದೆ ಯಾವುದೇ ತಂತ್ರಜ್ಞಾನವಿಲ್ಲದೆ ಹೇಗೆ ಕಟ್ಟಿರಬಹುದು? ಆದರೆ ನಿಮಗೆ ಗೊತ್ತೇ, 214 ಅಡಿ ಎತ್ತರದ ಈ ಮಂದಿರದ ಗುಮ್ಮಟದ ನೆರಳು ಇಂದಿನವರೆಗೆ ಯಾವತ್ತೂ ಬಿದ್ದೇ ಇಲ್ಲ. ನಿಮಗೆ ಆಶ್ಚರ್ಯವಾಗುತ್ತಿದೆಯೇ? ಆದರೆ ಇದು ಸತ್ಯ. ದಿನದ ಯಾವುದೇ ಸಮಯದಲ್ಲಿ ಜಗನ್ನಾಥ ಮಂದಿರದ ಗುಮ್ಮಟದ ನೆರಳು ಕೆಳಗೆ ಬೀಳುವುದಿಲ್ಲ. ನಮ್ಮ ಪ್ರೀತಿಯ ವಿಜ್ಞಾನ ಇದಕ್ಕೆ ಇಂದಿಗೂ ತರ್ಕ ಹುಡುಕಲು ಸಾಧ್ಯವಾಗಲಿಲ್ಲ. ರಹಸ್ಯ ಇಲ್ಲಿಗೆ ಮುಗಿಯುವುದಿಲ್ಲ. ನಮಗೆ ತಿಳಿದಿರುವಂತೆ ಕೆಲವು ಕಟ್ಟಡಗಳು ಅಥವಾ ಪ್ರದೇಶಗಳು ನೋ ಫ್ಲೈ ಝೋನ್ ಆಗಿರುತ್ತವೆ. ಅಂದರೆ ಅಲ್ಲಿ ಡ್ರೋನ್ ಅಥವಾ ವಿಮಾನ ಹಾರಾಟಕ್ಕೆ ಅನುಮತಿಯಿಲ್ಲ. ಆದರೆ ಪಕ್ಷಿಗಳನ್ನು ನಾವು ತಡೆಯಲು ಸಾಧ್ಯವಿಲ್ಲ. ಆದರೆ ಜಗನ್ನಾಥ ಮಂದಿರದ ವಿಷಯದಲ್ಲಿ ಪಕ್ಷಿಗಳಿಗೆ ಏನೋ ತಿಳಿದಿದೆ ಎಂಬಂತೆ ಕಾಣುತ್ತದೆ. ಯಾಕೆಂದರೆ ಈ ಮಂದಿರದ ಮೇಲೆ ಯಾವುದೇ ಡ್ರೋನ್, ವಿಮಾನ ಅಥವಾ ಯಾವುದೇ ಪಕ್ಷಿ ಎಂದೂ ಹಾರುವುದಿಲ್ಲ. ದೊಡ್ಡ ದೊಡ್ಡ ಕಟ್ಟಡಗಳ ಮೇಲೆ ಪಕ್ಷಿಗಳು ಕುಳಿತಿರುವುದನ್ನು ನೀವು ನೋಡಿರುತ್ತೀರಿ. ಆದರೆ ಜಗನ್ನಾಥ ಮಂದಿರದ ಶಿಖರದ ಮೇಲೆ ಯಾವುದೇ ಪಕ್ಷಿ ಕುಳಿತಿರುವುದನ್ನು ನೀವು ಎಂದೂ ನೋಡುವುದಿಲ್ಲ. ಒಂದು ಮೂಕ ಹಕ್ಕಿಗೆ ಈ ಮಂದಿರದ ಮೇಲಿಂದ ಹಾರಬಾರದು ಎಂದು ಹೇಗೆ ಗೊತ್ತು ಎಂಬುದು ಗೊಂದಲದ ವಿಷಯ. ಇವೆಲ್ಲವೂ ತುಂಬಾ ರೋಮಾಂಚನಕಾರಿಯಾಗಿವೆ ಅಲ್ಲವೇ? ಬನ್ನಿ ಮತ್ತೆ ಮಂದಿರದ ರಹಸ್ಯಗಳತ್ತ ಹೋಗೋಣ. ಸುದರ್ಶನ ಚಕ್ರ. ಈ ಹೆಸರು ನೀವು ಕೇಳಿಯೇ ಇರುತ್ತೀರಿ. ಸುದರ್ಶನ ಚಕ್ರ ಭಗವಾನ್ ವಿಷ್ಣುವಿನ ಅಸ್ತ್ರ. ಇದು ಅಧರ್ಮವನ್ನು ವಿನಾಶ ಮಾಡುತ್ತದೆ. ಜಗನ್ನಾಥ ಮಂದಿರದ ಮೇಲ್ಭಾಗದಲ್ಲಿ ಒಂದು ಸುದರ್ಶನ ಚಕ್ರವಿದೆ. ನೀವು ಅದನ್ನು ಯಾವುದೇ ದಿಕ್ಕಿನಿಂದ ನೋಡಿದರೂ ಅದರ ಮುಖ ನಿಮ್ಮ ಕಡೆಗೆಯೇ ಇರುವಂತೆ ಭಾಸವಾಗುತ್ತದೆ. ಜಗನ್ನಾಥ ಎಂದರೆ ಜಗತ್ತಿನ ನಾಥ, ಒಡೆಯ. ಇಲ್ಲಿ ಲಕ್ಷಾಂತರ ಭಕ್ತರು ತಮ್ಮ ಶ್ರದ್ಧೆ ಮತ್ತು ಪ್ರೀತಿಯನ್ನು ತರುತ್ತಾರೆ. ಆದರೆ ಈ ಮಂದಿರದಲ್ಲಿ ಕೇವಲ ಹಿಂದೂಗಳಿಗೆ ಮಾತ್ರ ದರ್ಶನದ ಅನುಮತಿಯಿದೆ. ಅನ್ಯಧರ್ಮದವರಿಗೆ ಹೊರಗಿನಿಂದಲೇ ದರ್ಶನ ಮಾಡಿಸಿ ಕಳುಹಿಸಲಾಗುತ್ತದೆ. ನಮ್ಮ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರು ಕೂಡ ಜಗನ್ನಾಥಪುರಿಗೆ ಹೋಗಿದ್ದರು. ಆದರೆ ಅವರು ಪಾರ್ಸಿ ಮೂಲದವರಾದ ಕಾರಣ ಅವರಿಗೆ ಒಳಗೆ ಪ್ರವೇಶ ನೀಡಲಿಲ್ಲ. ಅಷ್ಟೇ ಅಲ್ಲ, 2005ರಲ್ಲಿ ಥೈಲ್ಯಾಂಡಿನ ರಾಜಕುಮಾರಿ ಮಹಾಚಕ್ರಿ ಸಿರಿಂಧೋರ್ನವರಿಗೂ ಒಳಗೆ ಪ್ರವೇಶ ನೀಡಲಿಲ್ಲ. ವಿದೇಶಿಗರಿಗೆ ಇಲ್ಲಿ ಅನುಮತಿಯಿಲ್ಲ. 12ನೇ ಶತಮಾನದಿಂದ ನಿರ್ಮಾಣವಾದ ಈ ಮಂದಿರಕ್ಕೆ ಸ್ವಿಟ್ಜರ್ಲ್ಯಾಂಡಿನ ಒಬ್ಬ ಮಹಿಳೆ 1,78,00,000 ರೂಪಾಯಿ ಕಾಣಿಕೆ ನೀಡಿದ್ದರು. ಇದು ಮಂದಿರಕ್ಕೆ ಬಂದ ಅತಿ ದೊಡ್ಡ ಕಾಣಿಕೆಗಳಲ್ಲಿ ಒಂದು. ಆದರೆ ಅವರು ಹಿಂದೂ ಅಲ್ಲದ ಕಾರಣ ಅವರಿಗೂ ಹೊರಗಿನಿಂದಲೇ ದರ್ಶನ ಮಾಡಿಸಬೇಕಾಯಿತು. ನಮ್ಮ ಧರ್ಮದ ಎಷ್ಟೋ ವಿಷಯಗಳು ನಮಗೆ ತಿಳಿದೇ ಇಲ್ಲ. ನಾವು ಕಣ್ಣು ಮುಚ್ಚಿ ಯಾವುದೋ ಸಂಸ್ಕೃತಿ ಅಥವಾ ಟ್ರೆಂಡ್ ಅನ್ನು ಅನುಸರಿಸುತ್ತಿದ್ದೇವೆ. ನಾವು ಮರೆತಿದ್ದೇವೆ ಏನೆಂದರೆ ನಾವು ಅಂತಹ ಒಂದು ಧರ್ಮಕ್ಕೆ ಸೇರಿದವರಾಗಿದ್ದೇವೆ. ಅದು ಜಗತ್ತಿಗೆ ಸಂಸ್ಕೃತಿ, ನಾಗರಿಕತೆ ಮತ್ತು ಸಂಸ್ಕಾರವನ್ನು ನೀಡಿದೆ.
ಇದು ಸನಾತನ ಧರ್ಮ. ಪ್ರತಿ ವರ್ಷ ಪುರಿಯಲ್ಲಿ ಜಗನ್ನಾಥನ ರಥಯಾತ್ರೆ ನಡೆಯುತ್ತದೆ. ಇದು 9 ದಿನದ ಹಬ್ಬ. ಇದರಲ್ಲಿ ಜಗನ್ನಾಥ, ಸುಭದ್ರೆ ಮತ್ತು ಬಲಭದ್ರರ ರಥಗಳನ್ನು ಎಳೆಯಲಾಗುತ್ತದೆ. ಭಗವಂತನು ಈ 9 ದಿನಗಳಲ್ಲಿ ಪ್ರಜೆಗಳ ಸುಖದುಃಖಗಳನ್ನು ನೋಡಲು ಅವರ ನಡುವೆ ಬರುತ್ತಾನೆ ಎಂಬ ನಂಬಿಕೆಯಿದೆ. ಲಕ್ಷಾಂತರ ಭಕ್ತರು ಈ ಯಾತ್ರೆಯಲ್ಲಿ ಭಾಗವಹಿಸುತ್ತಾರೆ. ರಹಸ್ಯಗಳು ಇಲ್ಲಿಗೆ ಮುಗಿಯುವುದಿಲ್ಲ. ಪ್ರತಿ ವರ್ಷ ಭಗವಂತನು 15 ದಿನಗಳ ಕಾಲ ಅನಾರೋಗ್ಯದಲ್ಲಿರುತ್ತಾನೆ ಮತ್ತು ಭಕ್ತರಿಗೆ ದರ್ಶನವನ್ನು ಬಂದ್ ಮಾಡಲಾಗುತ್ತದೆ. ಆದರೆ ಇದು ಯಾಕೆ ಆಗುತ್ತದೆ ಎಂಬುದು ಕೆಲವರಿಗೆ ಮಾತ್ರ ತಿಳಿದಿದೆ. ಈ ವಿಡಿಯೋ ನೋಡಿ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇವೆ. ಈಗ ನಾನು ನಿಮ್ಮನ್ನು ಕೇಳಬಯಸುತ್ತೇನೆ, ನಿಮಗೇನನಿಸುತ್ತದೆ? ಭಗವಂತ ನಿಜವಾಗಲೂ ಇದ್ದಾನೆಯೇ?